ಪವಿತ್ರ ಬಂಧನ ಸೀರಿಯಲ್ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಸೂಪರ್ ಆಗಿ ಬರ್ತದೆ. ಜನರ ಒಂದು ಫೇವರೇಟ್ ಧಾರಾವಾಹಿ ಸಹ ಇದಾಗಿದೆ. ಜನರು ಕೂಡ ನೋಡಿ ತುಂಬಾನೇ ಖುಷಿ ಪಟ್ಟು ಮೆಚ್ಚಿಕೊಂಡಿದ್ದಾರೆ, ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ. ಪವಿತ್ರ ಬಂಧನದಲ್ಲಿ ಬಿಗ್ ಬಾಸ್ ಸೂರಜ್ ಅವರು ಸೂಪರ್ ಆಗಿ ಒಂದು ದೇವ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಇನ್ನು ಪವಿತ್ರ ಪಾತ್ರವನ್ನ ಅಮೂಲ್ಯ ಅವರು ನಡೆಸ್ತಾ ಇದ್ದಾರೆ. ಸೊ ಈಗ ಇಬ್ರು ಕೂಡ ಜೋಡಿ ಆಗಾಯ್ತು, ಒಂದಾಗಾಯ್ತು. ಸ್ವಲ್ಪ ಮಟ್ಟಿಗೆ ಅಂದ್ರೆ ಸ್ವಲ್ಪ ಮುನಿಸು ಸಹ ಇತ್ತು. ಫಸ್ಟ್ ಸ್ಟಾರ್ಟಿಂಗ್ ತಾಳಿಯನ್ನ ಕಳೆದಂತ ಆ ಟೈಮಲ್ಲಿ ಮಾತನಾಡಿಸ್ತಾ ಇರಲಿಲ್ಲ, ಬೈಯೋದು, ಕೋಪ ಮಾಡ್ಕೊಳ್ಳೋದು ಪವಿತ್ರ ಮಾಡ್ತಾ ಇದ್ದಿದ್ದು. ಆದ್ರೆ ಮನೆಗೆ ಅಂದ್ರೆ ತವ್ರ ಮನೆಗೆ ಬಂದ್ಮೇಲೆ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗ್ತಾ ಇದ್ದು. ಈಗ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಮುಂದಾಗ್ತಾ ಇರುವಂತದ್ದು ಪವಿತ್ರ. ದೇವ್ ಮತ್ತೆ ಪವಿತ್ರ ನಡುವೆ ಈಗ ಒಂದು ಒಳ್ಳೆ ಬಾಂಡಿಂಗ್ ಬರುವಂತ ಒಂದು ಚಾನ್ಸಸ್ ಇದೆ. ಅದರ ನಡುವೆ ಬೇರೆ ಏನಾದ್ರು ಈಗ ಕೇಡ್ತನ ಮಾಡ್ತಾರ ಅಲ್ಲಿ ವಿಲನ್ ಎಂಟ್ರಿ ಆಗಿ ಏನಾದ್ರು ಕೇಳಿ ಬಯಸುವಂತದ್ದು ಏನಾದ್ರು ಆಗುತ್ತಾ, ಕಾದು ನೋಡ್ಬೇಕಿದೆ. ಒಟ್ಟಾರೆ ಧಾರಾವಾಹಿ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಎಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ಒಂದು ಫೇವರೇಟ್ ಧಾರಾವಾಹಿ ಎಲ್ರಿಗೂ ಕೂಡ ಇದಾಗಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಬಳಿಕ ಸೂರಜ್ ಅವರು ಒಂದು ಒಳ್ಳೆ ಪಾತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ಅವರ ನಟನೆಯೂ ಕೂಡ ಅಷ್ಟೇ ಚೆನ್ನಾಗಿದೆ. ಒಂದು ಪ್ರಮುಖವಾದಂತ ಪಾತ್ರ, ಒಳ್ಳೆ TRP ರೇಟಿಂಗ್ ಸಹ ಪಡೆದುಕೊಂಡಿದೆ. ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೂಪರ್ ಆಗಿರುವಂತಹ ಒಂದು ಪಾತ್ರ ಅಂತಾನೆ ಹೇಳ್ಬೋದು.